ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಲ್ಲಿವರೆಗೂ ನೀನು ಜೀವನದಲ್ಲಿ ಏನು ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ ಕಂದ. ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ನೀನು ಏನಾದರೂ ಸಾಧನೆ ಮಾಡಲೇಬೇಕು. ಒಂದು ಅಂದುಕೋ, ನನ್ನ ಜೀವನದ ಕೊನೆಯೇ ಈ 3 ತಿಂಗಳು ಅಂದುಕೋ. 3 ತಿಂಗಳಲ್ಲಿ ನಾನು ಏನಾದರೂ ಸಾಧಿಸಲೇಬೇಕು, ಹಾಗೆ ಸಾಯಬಾರ್ದು. ಅಂದರೆ ಸಾವೇ ಕೊನೆ ಅಲ್ಲ. ನಿನಗೆ ಹೇಳ್ತಾ ಇರೋದು 3 ತಿಂಗಳು ನಿನ್ನ ಜೀವನದ ಒಂದು ಉದ್ದೇಶದ ಗುರಿಯ ಚೌಕಟ್ಟು ಹಾಕಿಕೊ. ಆ 3 ತಿಂಗಳಲ್ಲಿ ನಾನು ಮಾಡಲೇಬೇಕು ಒಂದು ಮನಸ್ಸು ತೊಟ್ಟರೆ ಖಂಡಿತವಾಗಲೂ ಸಾಧ್ಯ ಇದೆ. ಈ ಹಿಂದೆ ಆಗಿದ್ದನ್ನು ಬಿಡು, ಮುಂದೆ ಆಗೋದನ್ನು ಬಿಡು. ಈ ತಿಂಗಳು ಮಾತ್ರ ನನ್ನ ಕೈಯಲ್ಲಿದೆ ಅಂದುಕೊಂಡು ಮಾಡುತ್ತಪ್ಪ, ಖಂಡಿತವಾಗಲೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೇ ಮಾಡುತ್ತೀಯ. ಕನಸು ಕಾಣೋದು ಕಾಣ್ತೀಯ, ದೊಡ್ಡ ಕನಸೇ ಕಾಣು. ನಿನ್ನ ಇಡೀ ಕುಟುಂಬಕ್ಕೆ ಆಗುವಂಥ ಕನಸು ಕಾಣು. ಅದಕ್ಕೆ ನಾನು ನಿನಗೆ ಸಾಥ್ ಕೊಡುತ್ತೇನೆ. ಚಿಕ್ಕ ಪುಟ್ಟ ಕನಸುಗಳು ನೀನೇ ಸಾಕಾರಗೊಳಿಸಿಕೊಳ್ಳುತ್ತೀಯ, ಆದರೆ ದೊಡ್ಡ ಕನಸಿಗೆ ನಾನು ನಿನಗೆ ಸಹಕಾರ ಕೊಡುತ್ತೇನೆ. ಚಿಂತೆ ಮಾಡಬೇಡ. ಈಗಾಗಲೇ 3 ಕನಸುಗಳು ಕಂಡಾಗಿದೆ. ಒಂದನ್ನು ಬಗೆಹರಿಸಿ ಆಗಿದೆ, ಇನ್ನು 2 ಗೊತ್ತಲ್ಲ. 2 ಯಾವುವು ಅಂತ? ಕೈ ಹಾಕು ಕಂದ. ಸಮಯ ಇಲ್ಲ ಅಂತ ನನ್ನ ಎದುರಿಗೆ ಹೇಳಬೇಡ. ಸಮಯ ಇದ್ದಾಗಲೇ ಅದನ್ನು ಬಗೆಹರಿಸಿಕೊಂಡು ಮಾಡುತ್ತಾ ಬಾ. ಅತ್ಯಂತ ಶೀಘ್ರದಲ್ಲಿ ಎಲ್ಲ ಕೆಲಸಗಳು ಹಾಗೆ ಆಗುತ್ತವೆ. ನೋಡುತ್ತಿದ್ದ ಹಾಗೆ ಬದಲಾವಣೆ ಬಂದೇ ಬರುತ್ತದೆ. ಜೀವನದಲ್ಲಿ ಬದಲಾವಣೆ ಬರಬೇಕೆಂದರೆ ಒಂದು ಗಟ್ಟಿಯಾದ ಮನಸ್ಸು ಬೇಕೇ ಬೇಕು. ಮಲಗಿಕೊಂಡು ಕಾಲಹರಣ ಮಾಡೋದಕ್ಕಿಂತಲೂ ಸಾಧನೆ ಮಾಡಲೇಬೇಕು ಅಂತ ಮನಸ್ಸಿಟ್ಟು ಮಾಡಿದರೆ ಖಂಡಿತವಾಗಲೂ ಸಾಧ್ಯ ಇದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡು, ಆದರೆ ಮೊದಲು ಶತ್ರುಗಳನ್ನು ನಾಶ ಮಾಡು. ಶತ್ರುಗಳನ್ನು ನಾಶ ಮಾಡೋಕ್ಕೆ ನೀನು ಅವ್ರ ಹತ್ರ ಹೋಗಿ ಕೊಂದೇ ಬಿಡು ಅಂತ ಹೇಳೋದಿಲ್ಲ. ಆದರೆ ನಿನ್ನ ಮನೆಯಲ್ಲಿ ಪ್ರತಿ ಮಂಗಳವಾರ ಬೇವಿನ ಎಣ್ಣೆಯ ದೀಪವನ್ನು ಹಚ್ಚುತ್ತಾ ಬಾ. ಬೇವಿನ ಎಣ್ಣೆ ದೀಪ ಹಚ್ಚಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ನಿನ್ನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕೇಳುತ್ತಾ ಬಾ, ಸಾಕು. ಅದರ ಶಕ್ತಿ ಪ್ರಭಾವ ನಿನ್ನ ಶತ್ರುಗಳು ಯಾರಿದ್ದಾರೋ ಶಾಂತವಾಗುತ್ತಾರೆ. ನಿನ್ನ ತಂಟಿಗೆ ಯಾರೂ ಬರೋದಿಲ್ಲ, ನಿನಗೆ ಅಡ್ಡಗಾಲು ಯಾರೂ ಆಗೋದಿಲ್ಲ. ಅಂದ ಮೇಲೆ ಎಲ್ಲವೂ ಸಾಕಾರಗೊಳ್ಳುತ್ತೆ. ಎಲ್ಲಿ ಶತ್ರುಗಳ ಭಯ, ಶತ್ರುಗಳ ಒಡನಾಟ ಇರುತ್ತದೋ ಅಲ್ಲಿ ಏಳಿಗೆ ಆಗೋದಿಲ್ಲ. ಇದನ್ನು ಪರಿಹಾರ ಮಾಡಿಕೊ. ಹಾಗೆ ಪ್ರತಿ ವಾರಕ್ಕೊಮ್ಮೆ ದೃಷ್ಟಿ ನಿವಾರಿಸಿಕೊಂತ ಬಾಕಂದ. ಇವು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಪವರ್ ಮಾತ್ರ ತುಂಬ ಇರುತ್ತದೆ. ಮನುಷ್ಯನ ಕಣ್ಣಿಗೆ ಎಂಥ ಕಲ್ಲೇ ಸಿಡಿದು ಹೋಗುತ್ತವೆ. ಅಂಥದ್ರಲ್ಲಿ ನೀನು ಮಾಡುವ ಸಾಧನೆಗೆ ಖಂಡಿತವಾಗ್ಲೂ ಅಡ್ಡಗಾಲು ಬಂದೇ ಬರುತ್ತದೆ. ಚಿಂತೆ ಮಾಡಬೇಡ, ಎಲ್ಲಕ್ಕೂ ನಾನಿದ್ದೇನೆ. ಎಲ್ಲ ಒಂದು ಸಮಸ್ಯೆಗೂ ಪರಿಹಾರ ರೂಪವಾಗಿ ನಾನಿದ್ದೇನೆ. ನಾನು ಹೇಳುತ್ತಾ ಬಂದ ಹಾಗೆ ನೀನು ಪರಿಹಾರ ಮಾಡುತ್ತಾ ಬಾ, ಸಾಧ್ಯವಿದೆ. ಸರಿನಾ? ಹಾಗೆ ಮಗಳ ಜೀವನ ಏನಾಗುತ್ತದೆ ಅಂತಲ್ಲ, ಅವರವರ ಜೀವನ ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಒಂದು ಹಂತದವರೆಗೂ ಮಾತ್ರ ನೀನು ಅವರಿಗೆ ಸಹಾಯಕನಾಗಿ ಉರುಗೋಲಾಗಿ ನಿಲ್ಲಬೇಕು. ಅರ್ಥ ಆಯ್ತಲ್ಲ? ಇಂದು ಶುಭ ಸುದ್ದಿ ಇದೆ, ಅನುಭವಿಸು.